ಧನುರ್ರಾಶಿಯವರ ಧನುರ್ಮಾಸದ ಪ್ರಭಾವವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಸೊ ಧನುರ್ಮಾಸ ಅನ್ನುವಂಥದ್ದು ಈಗ ಡಿಸೆಂಬರ್ 16ನೇ ತಾರೀಕಿಂದ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿಯ ತನಕ ಹಿಂದಿನ ದಿನ ತನಕ ನಿಮಗೆ ಧನುರ್ಮಾಸ ಆಗಿರುತ್ತೆ. ಧನುರ್ಮಾಸ ಅಂತಂದರೆ ನಿಮ್ಮ ರಾಶಿಯಲ್ಲಿ ರವಿ ಇದ್ರೆ ಅದು ಧನುರ್ಮಾಸ ಅಂತ, ಅಂದರೆ ರವಿಗ್ರಹ ಧನುರ್ರಾಶಿಯಲ್ಲಿ ಇದ್ರೆ ಅದು ಧನುರ್ಮಾಸ. ಮಕರ ರಾಶಿಗೆ ಹೋದ್ಮೇಲೆ ಮಕರ ಮಾಸ, ಅದು ಮಕರ ಸಂಕ್ರಾಂತಿ ಆದಮೇಲೆ. ಸೊ ಹೀಗೆ ಒಂದು ತಿಂಗಳುಗಳ ಕಾಲ ಧನುರ್ಮಾಸ ಅಂದರೆ ನಿಮ್ಮ ರಾಶಿಯಲ್ಲಿ ರವಿಗ್ರಹ ಯಾವ ರೀತಿಯಲ್ಲಿರಲಿದೆ, ಧನುರ್ಮಾಸದ ಪ್ರಭಾವ ಧನುರ್ರಾಶಿಯವರ ಮೇಲೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಬಟ್ ಎಲ್ಲ ವಿಚಾರಗಳನ್ನ ವಿವರವಾಗಿ ಖಂಡಿತವಾಗಿ ತಿಳಿಸ್ಕೊಡಲಿದ್ದೇನೆ. ಪ್ರತಿಯೊಬ್ಬ ಧನುರ್ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದು. ಸೊ ದಯವಿಟ್ಟು ನೀವು ಎಲ್ಲ ಧನುರ್ರಾಶಿಯವರಿಗೆ ಈ ವಿಡಿಯೋನ ಶೇರ್ ಮಾಡಬೇಕು. ಏನು ಸಿಂಪಲ್ಲು, ನಿಮ್ಮ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಧನುರ್ರಾಶಿಯವರಿಗೆಲ್ಲ ಖಂಡಿತವಾಗಿ ತಲುಪುತ್ತೆ. ಅದೇ ರೀತಿಯಲ್ಲಿ ನೀವು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಈ ವಿಡಿಯೋನ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ, ಅಂದರೆ ಮೇಲ್ಗಡೆ ಫಾಲೋ ಅಂತ ಬಟನ್ ಇರುತ್ತೆ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅದೇ ರೀತಿ ಏನಾದರೂ ವಿಶೇಷವಾದಂತಹ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಪ್ರಶ್ನೆಗಳನ್ನು ಓದ್ತಾ ಇರ್ತೇನೆ, ನಿಮ್ಮ ಕಮೆಂಟ್ಸ್ನ ಆದಷ್ಟು ಓದ್ತಾ ಇರ್ತೇನೆ. ಆಗಾಗ ಸಮಯ ಸಿಕ್ಕಾಗ ನಾನು ಅದಕ್ಕೆ ರಿಪ್ಲೈ ಸಹ ಮಾಡ್ತಾ ಇರ್ತೇನೆ. ನಮ್ಮ ಆಫೀಸ್ನವರು ರಿಪ್ಲೈ ಮಾಡ್ತಾ ಇರ್ತಾರೆ. ಖಂಡಿತವಾಗಿ ದಯವಿಟ್ಟು ನೀವು ಕಮೆಂಟ್ ಮಾಡಿ. ಒಳ್ಳೆಯದಾಗಲಿ. ವಿಡಿಯೋನ ಶುರು ಮಾಡೋಣ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು ಧನುರ್ರಾಶಿಯವರ ಮೇಲೆ ಧನುರ್ಮಾಸದ ಪ್ರಭಾವ. ವೀಕ್ಷಕರೇ, ಧನುರ್ರಾಶಿಯವರಿಗೆ ರವಿಗ್ರಹ ಭಾಗ್ಯಾಧಿಪತಿಯಾಗಿರ್ತಾನೆ, 9ನೇ ಮನೆ ಅಧಿಪತಿಯಾಗಿರ್ತಾನೆ. ಅಂತಹ ಭಾಗ್ಯಾಧಿಪತಿಯಾದ ರವಿಗ್ರಹ ನಿಮ್ಮದೇ ರಾಶಿಯಲ್ಲಿ 1 ತಿಂಗಳುಗಳ ಕಾಲ ಇರ್ತಾನೆ. ಅಂದರೆ ಈ 1 ತಿಂಗಳುಗಳ ಕಾಲ ಧನುರ್ರಾಶಿಯವರಿಗೆ ಭಾಗ್ಯೋದಯ ಸಮಯ ಅಂತ, ಅಂದರೆ ಒಳ್ಳೆ ಅದೃಷ್ಟದ ಸಮಯ ಅಂತ ಹೇಳ್ಬೋದು. ಅಂದರೆ ಬಳಸ್ಕೊಳ್ಳೋದು, ಅದನ್ನು ಅದೃಷ್ಟವಾಗಿ ಮಾರ್ಪಾಡು ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿರ್ತದೆ. ಸೊ ಅದೃಷ್ಟದ ಸಮಯ, ಯಾಕೆಂದರೆ ಅದೃಷ್ಟವನ್ನು ಕೊಡ್ತಕ್ಕಂಥ ಗ್ರಹ ನಿಮ್ಮ ರಾಶಿಯಲ್ಲಿದ್ದಾಗ ನಿಮಗೆ ಅದೃಷ್ಟ ಬಂದೇ ಬರ್ತದೆ ಅನ್ನುವಂಥದ್ದು. ಸೊ ಈ ರೀತಿಯಲ್ಲಿ ಅದೃಷ್ಟ ಅನ್ನೋ ಒಂದು ರೀತಿಯಲ್ಲಿ ಈಗ ಬಹಳಷ್ಟು ಜನಕ್ಕೆ ಅನುಮಾನ ಇರ್ಬೋದು, ಅದೃಷ್ಟ ಅಂದ್ರೆ ಏನು ಅದೃಷ್ಟ ಆಗ್ತದೆ ಅಂತ. ನೋಡಿ, ಯಾವುದು ನಿಮಗೆ ಅಂದರೆ ನಿಮ್ಗೆ ನಿರೀಕ್ಷೆಯೇ ಇರೋದಿಲ್ವೋ, ಇದೆಲ್ಲ ಒಳ್ಳೇದಾಗಬಹುದು, ಈ ವಿಚಾರದಲ್ಲಿ ಒಳ್ಳೇದಾಗ್ಬೋದು, ಆ ವಿಚಾರದಲ್ಲಿ ಒಳ್ಳೇದಾಗ್ಬೋದು ಅಂತ ನಿಮಗೆ ನಿರೀಕ್ಷೆನೇ ಇಲ್ವೋ, ಅಂಥ ವಿಚಾರಗಳು ನಿಮಗೆ ಅನುಕೂಲ ಆಯಿತು ಅಂತಂದರೆ ಅನಿರೀಕ್ಷಿತವಾಗಿ ಆಗುವ ಅನುಕೂಲತೆಗಳನ್ನು ಅದೃಷ್ಟ ಅಂತ ಕರಿತೀವಿ ನಾವು, ಆಯ್ತಲ್ವಾ? ಸೊ ಅದರಿಂದ ಖಂಡಿತವಾಗಿ ಅದೃಷ್ಟ ಅನ್ನುವಂಥದ್ದು ಧನುರ್ಮಾಸದಲ್ಲಿ ಧನುರ್ರಾಶಿಯವರಿಗೆ ತುಂಬ ಚೆನ್ನಾಗಿರಲಿದೆ ಅಂತ. ಇದ್ರ ಜೊತೆಗೆ ಅದೃಷ್ಟವಶಾತ್ ನಿಮಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗ್ತಕ್ಕಂಥದ್ದು. ಧನುರ್ಮಾಸ ನಾವು ಹೆಣ್ಣು ಗಂಡು ನೋಡೋದೇ ಇಲ್ಲ, ಅದು ನೋಡಬಾರ್ದು ಅಂತ ಯಾವ ಶಾಸ್ತ್ರದಲ್ಲೂ ಇಲ್ಲ. ನಿಮಗೆ ಬೇಕಾದ್ರೆ ಮದುವೆ ಮಾಡಬೇಡಿ, ಅದೇನು ಮದುವೆ ಮಾಡಬಾರ್ದು ಅಂತಲ್ಲ, ಬಟ್ ಆದರೂ ಮದುವೆ ಮಾಡಬೇಡಿ. ಓಕೆ, ಧನುರ್ಮಾಸದಲ್ಲಿ ಮದುವೆ ಮಾಡಿ, ಬಟ್ ಹೆಣ್ಣು ನೋಡೋದು, ಗಂಡು ನೋಡೋದು, ಫೈನಲೈಸ್ ಮಾಡೋದು ಅದನ್ನು ಮಾಡಬಾರ್ದು ಅಂತೇನಿಲ್ಲ. ನೀವು ಖಂಡಿತವಾಗಿ ಅದೃಷ್ಟ ನಿಮ್ಮ ರಾಶಿಯಲ್ಲೇ ಇರ್ತದೆ, ಅದೃಷ್ಟ ಕೊಡ್ತಕ್ಕಂಥ ಗ್ರಹ. ಸೊ ಅವಿವಾಹಿತರು ಧನುರ್ಮಾಸದಲ್ಲಿ ಪ್ರಯತ್ನ ಮಾಡಿದ್ರೆ ಅದೃಷ್ಟವಶಾತ್ ಅವರಿಗೆ ಬಾಳ ಸಂಗಾತಿ ಯಾರು ಬೇಕೋ ಖಂಡಿತವಾಗಿ ಉತ್ತಮವಾದಂಥದ್ದು ಸಿಗ್ತದೆ ಅಂತ, ಅದೃಷ್ಟವಶಾತ್ ಅಂತ. ಸೊ ಅದರಿಂದ ಧನುರ್ಮಾಸದಲ್ಲಿ ಪ್ರಯತ್ನ ಮಾಡಿ ಅಂತ ಹೇಳ್ತಾನೆ. ಸಂತಾನ ಇಲ್ಲದವರಿಗಂತೂ ಧನುರ್ಮಾಸದಲ್ಲೇ ಪ್ರಯತ್ನ ಮಾಡಬೇಕು, ಅದ್ಭುತವಾದಂತಹ ಸಂತಾನ ಯೋಗ ಫಲ ಬರ್ತದೆ. ಯಾಕೆ ಅಂತಂದ್ರೆ ಧನುರ್ಮಾಸದಲ್ಲಿ ಸಂತಾನಕ್ಕೆ ಪ್ರಯತ್ನ ಮಾಡಿ ಸಕ್ಸಸ್ ಆದರೆ ಸಿಂಹ ಮಾಸದಲ್ಲಿ ಸಂತಾನ 9 ತಿಂಗಳು ಅಲ್ವಾ? ಸೊ ಸಿಂಹ ಮಾಸ ಅಂದರೆ ಸ್ವಸ್ಥಾನದಲ್ಲಿ ರವಿ ಆಗ್ಬಿಡ್ತಾನೆ. ಆ ಮಗುವಿನ ಜಾತಕದಲ್ಲಿ ಸ್ವಸ್ಥಾನದಲ್ಲಿ ರವಿ ಅಂದರೆ ಮಗುವಿನ ಅಪ್ಪನಿಗೆ ತುಂಬ ಅದೃಷ್ಟ ಒಳ್ಳೆಯದಾಗಿರ್ತದೆ ಮಗನಿಂದಾಗಿ. ಸೊ ಅದರಿಂದ ಮಗನೋ ಮಗಳೋ ಅವರಿಂದಾಗಿ. ಸೊ ಇದನ್ನೆಲ್ಲ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾನು ಹೇಳ್ತಕ್ಕಂಥ ವಿಚಾರವಾಗಿರುತ್ತೆ. ನೋಡಿ, ಇಲ್ಲಿ ಇನ್ನೂ ಒಂದು ಗಮನಿಸಬೇಕಾಗಿರತಕ್ಕಂಥ ವಿಚಾರ ಏನಪ್ಪ ಅಂದರೆ ಅದೃಷ್ಟವಶಾತ್ ಈಗ ರವಿಗ್ರಹ ಉದ್ಯೋಗಕಾರಕ. ಸೊ ಧನುರ್ಮಾಸದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಅದೃಷ್ಟವಶಾತ್ ಒಂದು ಪ್ರಮೋಷನ್ ಸಿಕ್ತು, ಅದೃಷ್ಟವಶಾತ್ ಒಂದು ಸ್ಯಾಲ್ರಿ ಹೇಗೆ ಸಿಕ್ತು, ಅದೃಷ್ಟವಶಾತ್ ಏನೋ ಒಂದು ನೆಮ್ಮದಿ ಸಿಕ್ತು. ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಖಂಡಿತವಾಗಿ ಅದೃಷ್ಟ ನಿಮ್ಮ ಕೈ ಹಿಡಿತದೆ. ನೀವು ಶ್ರದ್ಧೆಯಿಂದ ಕೆಲಸ ಮಾಡಬೇಕಷ್ಟೇ. ರವಿಯ ಆರಾಧನೆಯನ್ನು ಮಾಡ್ಕೊಳ್ಬೇಕು. ಎಲ್ಲ ವಿಚಾರಗಳಲ್ಲೂ ಸಹ ರವಿ ನಿಮಗೆ ಅದೃಷ್ಟವನ್ನೇ ಕೊಡ್ತಾನೆ. ಜೊತೆಗೆ ತಂದೆಯವರ ಆರೋಗ್ಯ ಏನಾದ್ರು ಚೆನ್ನಾಗಿಲ್ಲ, ಅಥವಾ ತಂದೆಯವರೊಂದಿಗೆ ಏನಾದ್ರು ಮನಸ್ತಾಪ ಇದೆ, ತಂದೆಯವರಿಗೆ ಜಗಳ ಮನಸ್ತಾಪ, ಇಂಥದ್ದು ಏನೇ ಇದ್ರೂ ಸಮಸ್ಯೆಗಳನ್ನು ಧನುರ್ಮಾಸದಲ್ಲಿ ಧನುರ್ರಾಶಿಯವರು ಪ್ರಯತ್ನಿಸಿದರೆ ಖಂಡಿತವಾಗಿ ಸಾಲ್ವ್ ಆಗಿಬಿಡುತ್ತದು. ನೀವು ಧನುರ್ರಾಶಿಯವರು ನಿಮ್ಮ ತಂದೆಯವರಿಗೆ ನಿಮಗೆ ಏನೋ ಸ್ವಲ್ಪ ಜಗಳ ಮನಸ್ತಾಪಗಳಿದೆ, ನೀವು ಧನುರ್ರಾಶಿಯವರು ನಿಮ್ಮ ತಂದೆಯವರಿಗೆ ಏನೋ ಆರೋಗ್ಯ ಸರಿ ಇಲ್ಲ, ಏನೇ ಇದ್ರೂ ಕೂಡ ಧನುರ್ಮಾಸದಲ್ಲಿ ನೀವು ರವಿ ಆರಾಧನೆ ಮಾಡಿಕೊಂಡ್ರೆ ಸಾಕು. ನೀವು ರವಿ ಆರಾಧನೆ ಮಾಡಿದ್ರೆ ನಿಮ್ಮ ತಂದೆ ಆರೋಗ್ಯ ಸರಿ ಹೋಗುತ್ತೆ. ನೀವು ರವಿ ಆರಾಧನೆ ಮಾಡಿದ್ರೆ ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವಿನ ಬಾಂಧವ್ಯ ಸರಿ ಹೋಗುತ್ತೆ, ಗಟ್ಟಿ ಆಗುತ್ತೆ. ಸೊ ಧನುರ್ಮಾಸ ರವಿ ಆರಾಧನೆ ಮಾಡ್ಕೊಳ್ಳಿ. ಹೇಗೆ ಇದೆಲ್ಲ ಮುಂದೆ ಹೇಳ್ತೇನೆ ನಾನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ. ಇನ್ನೂ ಬಹಳ ಮುಖ್ಯವಾಗಿ ತಿಳಿಸ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಪಿತ್ರಾರ್ಜಿತ ಆಸ್ತಿ. ನೀವು ಧನುರ್ರಾಶಿಯವರಾಗಿದ್ದು ಪಿತ್ರಾರ್ಜಿತ ಆಸ್ತಿಯನ್ನು ಬಯಸ್ತಾ ಇದ್ದು, ಬಯಸದೇ ಬಂದ ಭಾಗ್ಯ ಅನ್ನೋ ರೀತಿಯಲ್ಲೂ ಬರಬಹುದು ನಿಮಗೊಂದಿಷ್ಟು.
ಪಿತ್ರಾರ್ಜಿತ ಆಸ್ತಿ ಸ್ವರೂಪ, ನೀವೇ ಮುಂದಿನ ಉತ್ತರಾಧಿಕಾರಿ, ನಿಮ್ಮದೇ ಜವಾಬ್ದಾರಿ, ನೀವೇ ದೊಡಪ ಅನ್ನೋ ರೀತಿಯಲ್ಲಿ ನಿಮಗೆ ತಂದು ಕೊಡ್ಬೋದು. ಇಲ್ಲ ಅಂದರೂ ಅವ್ರು ಕೊಡ್ತಾ ಇಲ್ಲ, ನಾನು ಕೇಳಿದ್ರೇ ಕೊಡ್ತಾ ಇಲ್ಲ, ಇನ್ನು ಅನಿರೀಕ್ಷಿತವಾಗಿ ಏನು ಕೊಡೋದು ಗುರುಳೆ ಅಂತಂದರೆ ಹಾಗೇನಿಲ್ಲ. ನೀವು ಈ ಧನುರ್ಮಾಸದಲ್ಲಿ ಪಿತ್ರಾರ್ಜಿತ ಆಸ್ತಿಗೆ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಧನುರ್ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ಅನುಭವಿಸುವ ಯೋಗ ಫಲ ಖಂಡಿತವಾಗಿ ಬರ್ತದೆ. ಸೊ ಧನುರ್ಮಾಸ ಅಂತಂದರೆ ಧನುರ್ರಾಶಿಯವರಿಗೆ ಅದೃಷ್ಟದ ಮಾಸ, ಇದು ಗೊತ್ತಾಯ್ತಲ್ವಾ? ಸೊ ಅದರಿಂದ ಅದೃಷ್ಟವಶಾತ್ ನಿಮ್ಗೆ ಏನೇನು ಕೆಲಸ ಕಾರ್ಯಗಳಾಗಬೇಕೋ ಎಲ್ಲದೂ ಪ್ರಯತ್ನ ನೀವು ಖಂಡಿತವಾಗಿ ಮಾಡಬಹುದು. ಆ ಕಡೆ ಅರ್ಧಾಷ್ಟಮ ಶನಿಯಿಂದ ಬಾಡಿ ಬೆಂದು ಬಡಲಾಗಿ ಕಷ್ಟಪಡ್ತಾ ಇದ್ರು ಕೂಡ ಪರಿಹಾರ ಆಗುತ್ತೆ. ನೆಗೆಟಿವ್ ಏನಿದೆ ಅಂದರೆ, ನೆಗೆಟಿವ್ ಏನೂ ಇಲ್ವಾ ಅಂದರೆ ಕೆಲವಿಷ್ಟು ಪಕ್ಷ ನೆಗೆಟಿವ್ ಇದೆ. ಒಂದೇನಪ್ಪ ಅಂದರೆ ಪಿತ್ತ ಜಾಸ್ತಿ ಆಗುತ್ತೆ ಶರೀರದಲ್ಲಿ, ನಿಮಗೆ ಸಿಕ್ಕಾಪಟ್ಟೆ ಪಿತ್ತ ಆಗುತ್ತೆ. ಡಿಸೆಂಬರ್ ಆ್ಯಕ್ಚುಲಿ ಚಳಿ ಆಗಬೇಕು, ನಿಮಗೆ ಪಿತ್ತ ಜಾಸ್ತಿ ಆಗುತ್ತೆ, ವಿರುದ್ಧವಾಗಿ ಆಗುತ್ತೆ, ಪಿತ್ತ ಜಾಸ್ತಿ ಆಗುತ್ತೆ. ನಿಮಗೆ ಕಣ್ಣು ನೋವು ಬರೋದು, ಬಲಗಡೆ ಕಣ್ಣು ತುಂಬ ನೋವು ಬರ್ತಕ್ಕಂಥದ್ದು, ಬಲಗಣ್ಣಿಗೆ ಸಮಸ್ಯೆ ಆಗ್ತಕ್ಕಂಥದ್ದು ಆಗುವ ಸಾಧ್ಯತೆಗಳಿರ್ತದೆ. ತಲೆನೋವು ತುಂಬ ಜಾಸ್ತಿ ತಲೆನೋವು ಬರುತ್ತೆ, ವಾಮಿಟಿಂಗ್ ಸೆನ್ಸೇಷನ್ನು, ತಲೆ ಸುತ್ತುವಂಥದ್ದು ಬೇಸಿಗೆಯಲ್ಲಿ ಆಗಬೇಕಾಗಿದ್ದು ಡಿಸೆಂಬರಲ್ಲಿ ಆಗುತ್ತೆ ನಿಮಗೆ, ಚಳಿಗಾಲದಲ್ಲಿ. ಅದೇನಪ್ಪ ಅಂದರೆ ನಿಮ್ಮ ರಾಶಿಯಲ್ಲಿ ರವಿಗ್ರಹ ಅರ್ಚನೆ ಮಾಡ್ತಾನೆ, ಉಷ್ಣ ಜಾಸ್ತಿ, ಶರೀರ ತುಂಬ ಹೀಟ್ ಆಗ್ತದೆ ನಿಮ್ಮದು, ಆಯ್ತಲ್ವಾ? ಜೊತೆಗೆ BP ಇತ್ಯಾದಿ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದ ಸಮಯವಾಗಿರುತ್ತೆ. ಇನ್ನೂ ಬಹಳ ಮುಖ್ಯವಾಗಿ ರವಿಗ್ರಹ ನಿಮಗೆ ಒತ್ತಡವನ್ನು ಕ್ರಿಯೇಟ್ ಕೂಡ ಮಾಡಿಬಿಡ್ತಾನೆ. ಯಾಕೆಂದರೆ ಅನಿವಾರ್ಯದ ಕೆಲವಿಷ್ಟು ಸಂದರ್ಭಗಳನ್ನು ನೀವೇ ಹ್ಯಾಂಡಲ್ ಮಾಡಬೇಕಾದ ಪರಿಸ್ಥಿತಿ ಬಂದಾಗ ಪ್ರೆಷರ್ ಫೀಲ್ ಆಗುತ್ತೆ. ನಿಮ್ಮ ರಾಶಿಯಲ್ಲಿ ಜಗತ್ತಿಗೆ ಬೆಳಕು ಕೊಡುವಂತಹ ರವಿಗ್ರಹ ನಿಮ್ಮ ರಾಶಿಯಲ್ಲಿದ್ದಾನೆ ಅಂದರೆ ಆ ಪ್ರೆಷರ್, ಆ ಒತ್ತಡ ಯಾವ ಪ್ರಮಾಣದಲ್ಲಿರಬಹುದು ಅಂತ. ಸೊ ಅದರಿಂದ ಇದನ್ನು ನೀವು ಗಮನಿಸಬೇಕಾಗ್ತದೆ. ಇದನ್ನೇ ನಾವು ನಿಮಗೆ ಪರಿಹಾರ ಸ್ವರೂಪದಲ್ಲಿ ಹೇಳ್ಕೊಂಡ್ರೆ ರವಿ ಆರಾಧನೆ ಮಾಡ್ಕೊಳ್ಳಿ ಅಂತ. ಸರಿ, ಇಷ್ಟೆಲ್ಲ ಹೇಳಿದ್ರೆ ಗುರುಳೆ ಆಯಿತು, ಪಾಸಿಟಿವ್ ಎಲ್ಲ ಬೇಕು, ನೆಗೆಟಿವ್ ಆಗಬಾರ್ದು. ರವಿ ಆರಾಧನೆ ಏನು ಮಾಡ್ಕೊಳ್ಬೇಕು ನೋಡಿ. ಧನುರ್ಮಾಸ ಅಂದ ತಕ್ಷಣ ಡಿಸೆಂಬರ್ 16ನೇ ತಾರೀಕಿಂದ ನೀವು ಶುರು ಮಾಡ್ಕೊಳ್ಬೇಕು. ಪ್ರತಿ ದಿವಸ ಆದಿತ್ಯ ಹೃದಯ ಸ್ತೋತ್ರ ಓದಕ್ಕೆ ಬರಲ್ವಾ? ಡೋಂಟ್ ವರಿ, ಯೂಟ್ಯೂಬಲ್ಲಿ ಸಿಗುತ್ತೆ, ದಿನ ಕೇಳಿಸ್ಕೊಳ್ಳಿ ಸಾಕು. ಪ್ರತಿದಿನ ರವಿಗ್ರಹದ ಅಷ್ಟೋತ್ರವನ್ನು ಪಠನೆ ಮಾಡಿ, ಓದಿ ರವಿ ಅಷ್ಟೋತ್ರವನ್ನು, ಖಂಡಿತವಾಗಿ ಅನುಕೂಲ ಆಗುತ್ತೆ. ಆಮೇಲೆ ಮನೆ ಹತ್ತಿರದಲ್ಲಿ ಎಲ್ಲಾದರೂ ಯಾವುದೇ ದೇವಸ್ಥಾನ ಇದ್ರೂ ನವಗ್ರಹಗಳಿರುತ್ತೆ, ಮಧ್ಯದಲ್ಲಿ ರವಿಗ್ರಹ ಇರ್ತಾನೆ. ಭಾನುವಾರಗಳು, ಧನುರ್ಮಾಸದಲ್ಲಿ ಬರುವ ಭಾನುವಾರಗಳನ್ನು ರೌಂಡ್ ಅಪ್ ಮಾಡಿ ಇಟ್ಕೊಂಡು ಆ ಭಾನುವಾರಗಳಲ್ಲಿ ಹೋಗಿ ಆ ಮಧ್ಯದಲ್ಲಿರುವ ನವಗ್ರಹಗಳ ಮಧ್ಯದಲ್ಲಿರುವ ಸೂರ್ಯಗ್ರಹನಿಗೆ ಫಲಪಂಚಾಮೃತ ಅಭಿಷೇಕ, ಕುಂಕುಮಾರ್ಚನೆ, ಕೆಂಪು ಹೂಗಳಲ್ಲಿ ಅರ್ಚನೆ ಮಾಡಿಸಿ. ಅದೇ ಭಾನುವಾರಗಳಲ್ಲಿ ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ಗಂಟು ಕಟ್ಟು ದಾನ ಮಾಡಿ, ಸಮರ್ಪಣೆ ಮಾಡಿ, ಅಲ್ಲಿ ಪುರೋಹಿತರಿಗೆಲ್ಲ ದಾನ ಮಾಡಿ ದಕ್ಷಿಣೆ ಸಹಿತ. ಇಲ್ಲಾಂದ್ರೆ ನೀವೇ ಮನೆಯಲ್ಲಿ ಪ್ರತಿ ದಿವಸ ಧನುರ್ಮಾಸದಲ್ಲಿ ಪ್ರತಿ ದಿವಸ ಓಂ ಸೂರ್ಯನಾರಾಯಣಾಯ ನಮಃ, ಓಂ ಸೂರ್ಯನಾರಾಯಣಾಯ ನಮಃ ಜಪ ಮಾಡಿ, ಪ್ರತಿಯೊಬ್ಬರು ಜಪ ಮಾಡಿ. ಖಂಡಿತವಾಗಿ ಅನುಕೂಲವಾಗಿದೆ. ಧನುರಾಶಿಯವರಿಗೆ ಅದೃಷ್ಟ ಬರ್ತದೆ. ಧನುರಾಶಿಯವರು ಸೂರ್ಯನ ಆರಾಧನೆಯನ್ನು ಧನುರ್ಮಾಸದಲ್ಲಿ ಮಾಡಿದಾಗ ಅದೃಷ್ಟ ಬರ್ತದೆ, ಖಂಡಿತವಾಗಿ ಅದೃಷ್ಟ ಬರ್ತದೆ. ಸೊ ಇದಷ್ಟಲ್ಲದೆ ಇನ್ನೂ ಹಲವಾರು ವಿಶೇಷವಾದ ಪರಿಹಾರಗಳಿದೆ. ಅಂದರೆ ಈ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ, ಆರೋಗ್ಯ ಬಾಧೆ ಯಾವುದೇ ಥರ ಇದ್ದರೂ ಕೂಡ ಪರಿಹಾರ ಆಗಬೇಕು. ಆದರೂ ವಿಶೇಷವಾಗಿ ದೃಷ್ಟಿದೋಷಗಳು ಪರಿಹಾರಕ್ಕೂ ಸಹ ವಿಶೇಷ ಪರಿಹಾರವನ್ನು, ಯಾಕೆಂದರೆ ಧನುರ್ಮಾಸ ಅನ್ನುವಂಥದ್ದು ಹೋಮಹವನ ಯಜ್ಞಯಾಗಾದಿಗಳು ದೇವತಾರಾಧನೆ ಮಾಡಲಿಕ್ಕೆ ಅದ್ಭುತವಾದ ಮಾಸ. ಸೊ ಅದೇ ಧನುರ್ಮಾಸದ ಮಧ್ಯದಲ್ಲೇ ನಾವು ನಿಮಗೋಸ್ಕರ, ಅಂದರೆ ಧನುರ್ರಾಶಿಯವರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಾವು ಸಹ ವಿಶೇಷವಾದ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಡಿಸೆಂಬರ್ 20ನೇ ತಾರೀಕು ಧನುರ್ಮಾಸ ಆರಂಭವಾಗಿಬಿಟ್ಟಿರುತ್ತೆ. ಬಟ್ ಆ ಸಮಯ ಬಹಳ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೇನೆ. ಡಿಸೆಂಬರ್ 20ನೇ ತಾರೀಕು ಶನಿವಾರ ಅಮಾವಾಸ್ಯೆ ದಿವಸ, ಶನಿವಾರ ಅಮಾವಾಸ್ಯೆ ಬಹಳ ಒಳ್ಳೆಯ ಒಂದು ಕಾಂಬಿನೇಷನ್ ಅದು. ಸೊ ಮಾರ್ಗಶೀರ್ಷ ಮಾಸದ ಈ ಅಮಾವಾಸ್ಯೆ ಡಿಸೆಂಬರ್ 20ನೇ ತಾರೀಕಿದೆ. ಆವತ್ತಿನ ದಿವಸ ನಾವು ಬಹಳ ವಿಶೇಷವಾದಂತಹ ದೇವತಾರಾಧನೆಗಳು, ನಿಮ್ಮ ಸಮಸ್ಯೆಗೆ ವಿಶೇಷ ಪರಿಹಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ನೀವು ದೃಷ್ಟಿ ದೋಷದಿಂದ ಚಿಂತಾಕ್ರಾಂತರಾಗಿದ್ದರೆ, ಬಟ್ ಗುರುಳೆ ಎಲ್ಲಿ ನೋಡ್ಲಿ ಗುರುಳೆ, ಈ ಸುಮ್ಮನೆ ಮನೆಯಿಂದ ಹೊರಗಡೆ ನಾರ್ಮಲ್ ಬಟ್ಟೆ ಹಾಕೊಂಡು ಹೋದ್ರೂ ದೃಷ್ಟಿ ಆಗ್ಬಿಡುತ್ತೆ. ಕೆಲಸದಲ್ಲಿ ದೃಷ್ಟಿ, ಬಿಸ್ನೆಸ್ ವ್ಯಾಪಾರದಲ್ಲಿ ದೃಷ್ಟಿ, ಅಂಗಡಿಯಲ್ಲಿ ದೃಷ್ಟಿ, ಹಣಕಾಸಿನ ವಿಚಾರದಲ್ಲಿ ದೃಷ್ಟಿ, ದೃಷ್ಟಿಯಾಗಿ ವಿವಾಹದಲ್ಲಿ ವಿಘ್ನಗಳು, ದೃಷ್ಟಿಯಾಗಿ ದಾಂಪತ್ಯದಲ್ಲಿ ವಿಘ್ನಗಳು, ದೃಷ್ಟಿಯಾಗಿ ಮಕ್ಕಳಿಗೆ ಸಮಸ್ಯೆಗಳು. ಹೀಗೆ ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ನೀವು ಕಷ್ಟಪಡ್ತಾ ಇದ್ರೆ, ಯಾಕೆಂದ್ರೆ ನಾವು ಮನುಷ್ಯನ ಹಿಡ್ಕೋಬಹುದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಸೊ ಅದರಿಂದಾಗಿ ಇರತಕ್ಕಂಥ ವಿಚಾರ ಏನಂದ್ರೆ ನಾವು ದೃಷ್ಟಿಯಿಂದ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ಬೇಕು. ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲಪ್ಪ, ನನ್ನ ಕೈ ಚಪ್ಪಲಿ ಹಾಕೊಂಡು ಓಡಾಡಬೇಕು ಅನ್ನೋ ಥರ. ಸೊ ಅದರಿಂದ ಆ ಒಂದು ವಿಶೇಷವಾದಂತಹ ದೃಷ್ಟಿ ದೋಷವನ್ನು ನಿವಾರಣೆ ಮಾಡತಕ್ಕಂಥ ಒಂದು ವಿಶೇಷ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ಅದುವೇ ಕುದೃಷ್ಟಿ ಪರಿಹಾರ ಹೋಮ. ಅದು ಅವತ್ತಿನ ದಿವಸ ಕೇತು ಜಯಂತಿ ಸಹ ಇದೆ. ಕೇತು ನಿಮಗೆ ದೃಷ್ಟಿಕಾರಕನಾಗಿರ್ತಾನೋ. ಸೊ ಅದರಿಂದ ಕೇತು ಜಯಂತಿಯ ದಿವಸವೇ, ಅಂದರೆ ಡಿಸೆಂಬರ್ 20ನೇ ತಾರೀಕು ಶನಿವಾರ ಕೇತು ಜಯಂತಿಯ ದಿವಸವೇ ನಾವು ಕುದೃಷ್ಟಿ ಪರಿಹಾರ ಹೋಮ,
ಕೇತು ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾದಂತಹ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ. ಈ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ತುಂಬ ಕಾಂಪ್ಯಾಕ್ಟ್ ಆಗಿದೆ, ಸ್ವಲ್ಪ ಭಾರ ಅನ್ಸುತ್ತೆ ನಿಮಗೆ, ಬಟ್ ತುಂಬ ಕಾಂಪ್ಯಾಕ್ಟ್ ಆಗಿದೆ, ನೀವು ಆರಾಮಾಗಿ ಪಾಕೆಟಲ್ಲಿ ಇಟ್ಕೊಳ್ಬಹುದು. ಇದನ್ನು ಸಿದ್ಧಿ ಮಾಡಿ ಕೊಡ್ತೇವೆ. ಇನ್ನೂ ವಿಶೇಷವಾದಂಥ ಹೋಮಗಳಿದೆ. ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಆ ವಿಶೇಷವಾದ ಹೋಮದಲ್ಲೂ ಈ ಒಂದು ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾ ರಕ್ಷಾ ಕವಚ ಎನರ್ಜೈಸ್ ಆಗಿರುತ್ತೆ. ಯಾಕೆ ಅಂದರೆ ಶತ್ರುಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಶತ್ರುವನ್ನು ಸೋಲಿಸ್ತಕ್ಕಂಥದ್ದೆಲ್ಲ ಬಹಳ ದೂರದ ವಿಚಾರ. ಯಾಕೆಂದರೆ ಒಂದ್ಸಲ ಸೋಲಿಸಿ ಮತ್ತೆ ಪುನಃ ಬಂದ್ಬಿಡ್ತಾನೆ. ಅದ್ರ ಬದಲ ಶತ್ರುವನ್ನು ನಿಗ್ರಹ ಮಾಡಬೇಕು. ನಿಮ್ಮ ಸುದ್ದಿಗೆ ಅವರು ಬರಬಾರ್ದು, ಅವರು ಯಾವುದೇ ಕೆಡುಕು ಮಾಡಿದ್ರು ನಿಮಗೆ ತಾಗಬಾರ್ದು. ನಿಮ್ಮ ವ್ಯವಹಾರ, ನಿಮ್ಮ ಕೆಲಸಗಳು, ನಿಮ್ಮ ಕಾರ್ಯಗಳು, ನಿಮ್ಮ ಜೀವನ ನಿಮ್ಮ ಸುಗಮವಾಗಿ ನಡೆಸ್ಕೊಂಡು ಹೋಗಬೇಕು. ದೃಷ್ಟಿಯೂ ನಿಮಗೆ ತಾಗಬಾರ್ದು, ಮಾಟಮಂತ್ರವೂ ನಿಮಗೆ ತಾಗಬಾರ್ದು, ಶತ್ರುಬಾಧೆಯೂ ನಿಮಗೆ ತಾಗಬಾರದು. ಅದಕ್ಕೋಸ್ಕರವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕುದೃಷ್ಟಿ ಪರಿಹಾರ ಹೋಮ, ಜೊತೆಯಲ್ಲಿ ಎಲ್ಲ ವಿಘ್ನಗಳ ನಿವಾರಣೆ ಮಾಡ್ತಕ್ಕಂಥ ಕೇತು ಶಾಂತಿ ಹೋಮ. ಆಬ್ಸ್ಟ್ಯಾಕಲ್ಸ್ ಕ್ರಿಯೇಟರ್ ಅಂತ, ವಿಘ್ನಕಾರಕನಾಗಿರುತ್ತಾನೆ ಕೇತು ಗ್ರಹ. ಅದಕ್ಕೋಸ್ಕರ ಗಣಪತಿಯನ್ನು ಆರಾಧನೆ ಮಾಡ್ತೇವೆ ಕೇತು ಶಾಂತಿಗೋಸ್ಕರ. ಸೊ ಅದರಿಂದ ನಾವು ಬಹಳವಾಗಿ ಹೇಳ್ತಕ್ಕಂಥದ್ದು ಏನಂದರೆ, ಅವತ್ತಿನ ದಿವಸ ನಾವು ಕೇತು ಶಾಂತಿ ಹೋಮ, ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕುದೃಷ್ಟಿ ಪರಿಹಾರ ಹೋಮ ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರ್ತಕ್ಕಂಥವ್ರಿಗೆ ಗುರುಬಲ ಕೆಲಸ ಮಾಡಲಿಕ್ಕೆ ಶುರು ಮಾಡಬೇಕು, ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಶನಿ ಮಹಾದಶ, ಅಂತರ್ದಶ, ಸೂಕ್ಷ್ಮದಶ, ಪ್ರಾಣದಶ, ಯಾವುದೇ ರೀತಿಯ ಶನಿ ಪ್ರಭಾವ ಇದ್ದರೂ, ದುಷ್ಪ್ರಭಾವ ಇದ್ದರೆ ಪರಿಹಾರವಾಗಬೇಕು ಅದು ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳಲ್ಲಿ ಶನಿವಾರ ಅಮಾವಾಸ್ಯೆ, ಮಾರ್ಗಶೀರ್ಷ ಅಮಾವಾಸ್ಯೆ ದಿವಸ ಈ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಇದನ್ನು ನೀವು ಎಲ್ಲ ಹೋಮಗಳ ಭಸ್ವ ನಿಮ್ಮ ಹಣೆಯಲ್ಲಿರುತ್ತೆ, ಆ ಕುಂಕುಮ ನಿಮ್ಮ ಹಣೆಯಲ್ಲಿ ಇಟ್ಕೊಳ್ಳಿ, ಆ ಭಸ್ವ ನಿಮ್ಮ ಹಣೆಗೆ ಹಚ್ಕೊಳ್ಳಿ. ಹಾಗೂ ಈ ವಿಶೇಷವಾದ ಯಂತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ಸಾಕು, ನಿಮ್ಮ ರಕ್ಷಣೆ ಆಗೇ ಇರ್ತದೆ. ಯಾಕೆ ಅಂದರೆ ಬಹಳ ಜನ ಕೇಳ್ತಿರ್ತೀವಿ, ನಾನು ಒಂದು ರಕ್ಷಣೆಗೆ ಏನಾರು ಒಂದು ಕುಡಿ ನಾವು ಇಟ್ಕೊಳ್ಳುವಂಥದ್ದು ಅಂತ. ಸೊ ಅದರಿಂದ ಇದು ಯಾವ ರೀತಿಯಲ್ಲಿ ಅಂದರೆ, ಏನಾದ್ರು ನಿಮಗೆ ಮೈಲಿಗೆ ಇತ್ಯಾದಿ ಅನಿಸಿದ್ರೆ ನೀವು ಅದನ್ನು ತೆಗೆದು ಎಲ್ಲರೂ ಇಟ್ಬಿಟ್ಟು ಹೊರಗಡೆ ಹೋಗಿ ಬಂದರೆ ಆಯ್ತಷ್ಟೇ. ಸೊ ಇವತ್ತು ಹೋದಾಗ ಇಲ್ಲಿ ಎಲ್ಲರೂ ಮೈಲಿಗೆ ಮೇಲೆ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಬೇಕಾದಾಗ ಅದನ್ನು ತಗೊಂಡೋಗಿ. ಇವಾಗ ಯಾವುದೋ ಒಂದು ಮದುವೆ ಅಟೆಂಡ್ ಮಾಡ್ತಾ ಇದ್ದೀರಾ, ತುಂಬ ದೃಷ್ಟಿ ಆಗಿಬಿಡುತ್ತೆ. ಯಾವುದೋ ಒಂದು ತುಂಬ ಇಂಪಾರ್ಟೆಂಟ್ ಈವೆಂಟ್ಗೆ ಹೋಗ್ತಾ ಇದ್ದಾರೆ, ತುಂಬ ಇಂಪಾರ್ಟೆಂಟ್ ಇರ್ತದೆ ಅದು. ಅಥವಾ ಯಾವುದೋ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀರಾ, ತುಂಬ ಇಂಪಾರ್ಟೆಂಟ್ ದೃಷ್ಟಿ ಮತ್ತೊಂದಿನದಿಂದ ನಿಮಗೆ ಏನೋ ಇಂಟರ್ವ್ಯೂ ಪಾಸ್ ಮಾಡೋಕ್ಕಾಗ್ತಾ ಇಲ್ಲ, ಕೆಲಸಗಳು ಸಿಗ್ತಾ ಇಲ್ಲ, ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದಾಗೆಲ್ಲ ಇಟ್ಕೊಂಡು ಹೋಗ್ಬೋದು ಪಾಕೆಟಲ್ಲಿ. ನಿತ್ಯ ಕೂಡ ನೀವು ಇಟ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಅಷ್ಟು ಅದ್ಭುತವಾದಂತಹ ಒಂದು ರಕ್ಷಾ ಕವಚ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರಿಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಅವತ್ತು ಡಿಸೆಂಬರ್ 20ನೇ ತಾರೀಕು ಲೈವಲ್ಲಿ ಹೋಮ ಇರುತ್ತೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದ ಅಷ್ಟದಿಗ್ಬಂಧನ ಹಾಗೂ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಈ ವಿಚಾರವನ್ನು ಪ್ರತಿಯೊಬ್ಬರಿಗೂ ತಿಳಿಸಿ, ಅವರವರಿಗೆ ಅನುಕೂಲ ಆಗಲಿ ಎಲ್ಲರಿಗೂ ಸಹ. ಸೊ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ಎಲ್ಲರೂ ಸಹ ಕಾಂಟ್ಯಾಕ್ಟ್ ಮಾಡಬಹುದಾಗಿರ್ತದೆ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಮೇಲೆ ಕಡೆ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನೆನ್ಪಿಟ್ಕೊಳ್ಳಿ, ಪ್ರತಿ ದಿವಸ ಓಂ ಸೂರ್ಯನಾರಾಯಣಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ತಾ ಇರಿ. 336 ಬಾರಿ ಜಪ ಮಾಡಿ ಪ್ರತಿ ದಿವಸ. ಮಿನಿಮಮ್ 1800 ಸಲ ಮಾಡಿದ್ರು ತುಂಬ ಒಳ್ಳೆಯದು. ಬಟ್ ದಯವಿಟ್ಟು ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಲಿಕ್ಕೂ ಸಹ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.